ಗೋರಕ್ಷಕರ ಮೇಲೆ ಹಲ್ಲೆ ಖಂಡಿಸಿ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಇಂಗಳಿಯಲ್ಲಿ ಗೋರಕ್ಷಣೆಗೆ ಎಂದು ತೆರಳಿದ ಹಿಂದೂ ಕಾರ್ಯಕರ್ತರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆಯನ್ನ ಮಾಡಿರುವುದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದ ಹಿಂದೂ ಪರ ಸಂಘಟನೆಗಳು ಶ್ರೀ ನೀಲಕಂಠೇಶ್ವರ ಶಿವಾಚಾರ್ಯರ ಸಮ್ಮುಖದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಗುಳೇದಗುಡ್ಡ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭುವನೇಶ್ ಪೂಜಾರಿ, ರವಿ ಬೆಳಗಿ, ಪ್ರಭು ಕಳ್ಳಿಗುಡ್ಡ, ಮುತ್ತು ಮಣ್ಣಿಕಂಟಿ, ಆನಂದ್ ಗೋವಿಕ್ನರ್, ಅನೇಕ ಸಂಘಟನಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಖ್ತಾರ್ ಹುಸೇನ್ ಅಫ್ಘಾನ್, ಜಿಕೆ ನ್ಯೂಸ್ ಕನ್ನಡ, ಗುಳೇದಗುಡ್ಡ. ಕೆಲವೊಂದು ಯುವಕರು ಪ್ರತ್ಯಕ್ಷವಾಗಿ ಎಲ್ಲ ಘಟನೆಗಳನ್ನು ವಿರೋಧ ಮಾಡಿದ್ದಾರೆ ಅನ್ನುವಂತಹದ್ದು. ಯಾಕೆ ಇಂಥ ಘಟನೆಗಳು ನಡೀತಾವೆ ಅಂತಂದ್ರೆ, ಸಾಮಾನ್ಯ ಯುವಕರು ಅವರಿಗೆ ಪ್ರಚೋದನೆಯನ್ನು ಕೊಟ್ಟು ಹಿಂದಿರ್ತಕ್ಕಂತಹ ರಾಜಕಾರಣಿಗಳು ಅವ್ರನ್ನ ಎಬ್ಬಿಸಿ ಕುಂದಿರಿಸಿ ತಮ್ಮ ಸ್ವಾರ್ಥವನ್ನು ಬಯಸ್ತಾರೆ ಅನ್ನುವಂತಹದ್ದು ಅರ್ಥ ಮಾಡ್ಕೋಬೇಕು. ನೀವು ಯುವಕರಾದವರು, ಭಾರತ ದೇಶದಲ್ಲಿ ಹುಟ್ಟಿದವರು, ನಾವೆಲ್ಲರೂ ಭಾರತೀಯರು ಅನ್ನುವಂತಹದ್ದು ನಿಮ್ಮ ಮನಸ್ಸಿನಾಗ ಬಂತು ಅಂತಂದ್ರೆ ಹಿಂದೂ ಮುಸ್ಲಿಂ ಅನ್ನುವಂತಹ ಭಾವನೆ ಯಾರಿಗೆ ಬರೋದಿಲ್ಲ ಅನ್ನುವಂತಹ ಅರ್ಥ ಮಾಡ್ಕೋಬೇಕು ಅನ್ನುವಂತಹದ್ದು. ನಾವೇನು ಹಿಂದೂ ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ, ಅವರು ಕೂಡ ಮಾನವರೇ, ನಾವು ಕೂಡ ಮಾನವರೇ ಅನ್ನುವಂತಹ ಭಾವದಿಂದ ನೀವು ನಡ್ಕೊಂಡ್ರಿ ಅಂತಂದ್ರ ನಿಮ್ಮ ಧರ್ಮದ ಆಚಾರಕ್ಕೆ ನಾವು ವಿರೋಧ ಮಾಡೋದಿಲ್ಲ, ನಮ್ಮ ಧರ್ಮದ ಆಚಾರಕ್ಕೆ ನೀವೇನಾದ್ರೂ ತಂಟೆಗೆ ಬಂದ್ರ ನಾವು ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಭಾರತೀಯ ಸಂಸ್ಕೃತಿ ಉಳಿಸುವುದರಲ್ಲಿ, ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ನಮ್ಮ ಹಿಂದೂ ಪರ ಸಂಘಟನೆಗಳು ಉತ್ತಮವಾದಂತಹ ಕೆಲಸ ಮಾಡ್ತಿದ್ದಾವೆ. ಈ ಪತ್ರವನ್ನ ರಾಜ್ಯಪಾಲರಿಗೆ ಮುಟ್ಟಿಸಬೇಕು ಅನ್ನುವಂತಹದ್ದು ನಾವು ಮೊನ್ನೆ ಸರಿ ಬಂದಾಗ ಹೇಳಿದ್ದೇನೆ. ಬರೀ ತಹಸೀಲ್ದಾರಿಗೆ ಕೊಟ್ಟಿವಿ ನಾವು ಪತ್ರ, ಆ ಪತ್ರ ಹೋಗಿ ಬುಟ್ಟಿಯಲ್ಲಿ ಬೀಳೋದಾಗಬಾರ್ದು. ನಮ್ಮ ಗುಳೇಗುಡ್ಡದಿಂದ ಹೋದಂತಹ ಪತ್ರ ಮುಖ್ಯಮಂತ್ರಿಗಳಿಗೆ ತಲುಪಬೇಕು, ರಾಜ್ಯಪಾಲರಿಗೂ ತಲುಪುವಂತ ಕೆಲಸವನ್ನು ನಮ್ಮ ತಹಸೀಲ್ದಾರ್ ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳಿಕ್ಕೆ ಬಯಸ್ತೇನೆ ಅನ್ನುವಂತಹ ಮಾತನ್ನು ತಿಳಿಯಪಡಿಸಿ ಈ ಕಾರ್ಯಕ್ರಮಕ್ಕೆ ಸಂಘಟಕರ ಎಲ್ಲ ಸಂಘಟಕರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ಹಿಂದೂ ಪರ ಸಂಘಟಕರು ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಸಂದರ್ಭ ಬಂದ್ರೆ ಮನೆ ಮಠ ಬಿಟ್ಟು ನಾವು ಬರ್ತೀವಿ ಅನ್ನುವಂತಹ ಸಂಕಲ್ಪ ನೀವು ಮಾಡಬೇಕು ಅನ್ನುವಂತಹದ್ದು ನಾನು ಯಾವಾಗಲೂ ಹೇಳ್ತಿದ್ದೇನೆ. ಇಂತಹ ಹಿಂದೂ ಸಂಬಂಧಪಟ್ಟಂತಹ ಯಾವುದೇ ಘಟನೆಗಳು ನಡೆದ್ರೆ, ಹಿಂದೂಗೆ ತೊಂದರೆ ಆದ್ರೆ ಯಾವ ಕ್ಷಣದಲ್ಲಾದ್ರೂ ಕೂಡ ನೀವು ಫೋನ್ ಮಾಡಿ ನಾವು ಬರ್ತೀನಿ ಅನ್ನುವಂತಹ ಮಾತನ್ನು ಯಾವಾಗಲೂ ಹೇಳ್ತೇನೆ. ಮುಸ್ಲಿಂ ವಿರೋಧಿಲ್ಲ, ನಮ್ಮ ತಂಟೆಗೆ ನೀವು ಬಂದು ನಾವು ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ಅನ್ನುವಂತಹದ್ದು. ನಾವು ಹುಟ್ಟಿರೋದು ಒಬ್ಬನೇ, ಹೋಗೋದು ಒಬ್ಬನೇ ಅನ್ನುವಂತ ತಿಳ್ಕೋಬೇಕು. ನನಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ ಅನ್ನುವಂತಹ ಭಾವ ನಿಮಗೂ ಹೇಳಕ್ ಬಯಸ್ತೇನೆ. ಒಂದ್ ದಿವ್ಸ ಹೋಗಲೇಬೇಕು, ನಾನು ನೀವು ಹೋಗಲೇಬೇಕು, ಆದ್ರೆ ಧರ್ಮಕ್ಕಾಗಿ ನಾವು ಹೋರಾಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಅನ್ನುವಂತಹ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಈಗ ನಮ್ಮ ತಹಸೀಲ್ದಾರಿಗೆ ನಾವು ಮನವಿಯನ್ನ ಸಲ್ಲಿಸ್ತೇವೆ ಅನ್ನುವಂಥದ್ದು. ಸಹೋದರ ಭುವನೇಶ್ ಅವರು ಈ ಮನವಿ ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟೆ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ 8217854404. ನಾಗೇಂದ್ರ ಜಮಾದಾರ್, ಮಾಲೀಕರು, ಕೋಳಿ ಕುರಿ ಮೊಟ್ಟೆ ಫಾರಂ, ಹುಮ್ನಾಬಾದ್.